ಎಲ್ರಿಗೂ ನಮಸ್ಕಾರ. ಈಗ ಥರ್ಡ್ ವಿಡಿಯೋಗೆ ನಿಮ್ಗೆ ಸ್ವಾಗತ. ಈಗ ವಾರ ಮುಗೀತು ಅಂದಮೇಲೆ ಮಾರ್ಕೆಟಲ್ಲಿ ಏನಾಗ್ಬೋದು? ಒಂದು ಬಿಗ್ ಬ್ರೇಕ್ಔಟ್ ಬರ್ಬೋದು, ಬಿಗ್ ಮೂವ್ಮೆಂಟ್ ಬರ್ಬೋದು. ಅದಾದ್ಮೇಲೆ ಏನಾಗ್ಬೋದು? ಒಂದ್ಸಲಿ ಮೂವ್ಮೆಂಟ್ ಬಂದು ಎಲ್ಲ ಸೆಟ್ಲ್ ಆದ್ಮೇಲೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಮಾರ್ಕೆಟಲ್ಲಿ ಒಂದು ಸ್ಟ್ಯಾಗ್ನೆಂಟ್ ಪ್ಲೇಸ್ ಬರುತ್ತೆ. ಸ್ಟ್ಯಾಗ್ನೆಂಟ್ ಅಂದ್ರೆ ಅಲ್ಲಿ ಮೇಲಿನೂ ಹೋಗಲ್ಲ, ಕೆಳಗಡೆನೂ ಹೋಗಲ್ಲ. ದಟ್ ಈಸ್ ಕಾಲ್ಡ್ ನ್ಯೂಟ್ರಲ್ ಸ್ಟ್ರಾಟಜಿ. ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ನ್ಯೂಟ್ರಲ್ ಸ್ಟ್ರಾಟಜಿ. ಅಂದ್ರೆ ಮಾರ್ಕೆಟ್ ಅಲ್ಲಿ ನ್ಯೂಟ್ರಲ್ ಇದ್ದಾಗೆ ನಾವು ಯಾವ ರೀತಿ ಟ್ರೇಡ್ ಮಾಡಬೇಕು ಆಪ್ಷನ್ಸ್ ಅಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಕಲಿಯೋಣ. ಓಕೆ, ಸ್ಟ್ರೇಟ್ ಅವೇ ನಾನು ನಿಮ್ಮನ್ನ ನನ್ನ ಪ್ರೆಸೆಂಟೇಷನ್ ತಗೊಂಡು ಹೋಗ್ತೇನೆ. ಸೊ ಲೆಟ್ ಸ್ಟಾರ್ಟ್. ಓಕೆ, ದಿಸ್ ಇಸ್ ದ ಸ್ಮಾಲ್ ಪ್ರೆಸೆಂಟೇಷನ್ ವಿಚ್ ಐ ಮೇಡ್ ಫಾರ್ ಯು ಗೈಸ್. ನಿಮಗೆ ಅರ್ಥ ಆಗಲಿ, ಈಸಿ ಆಗಲಿ ಅಂತಂದು ನ್ಯೂಟ್ರಲ್ ಸ್ಟ್ರಾಟಜಿ ಆಫ್ಟರ್ ದಿ ವಾರ್. ಓಕೆ, ವಾರ್ ಮುಗಿದ್ಮೇಲೆ ಯಾವ ಸ್ಟ್ರಾಟಜಿ ಯೂಸ್ ಮಾಡ್ರೆ ಹೇಗಿರುತ್ತೆ ಅಂತ. ಓಕೆ, ಇದು ಪಿಕ್ಚರ್ ಅರ್ಥನ ನಿಮ್ಗೆ ಹೇಳ್ಕೊಡ್ತಾನೆ. ಮಲ್ಟಿ ಲೆಗ್ ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ ನಾವು ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಓಕೆ, HUD ಕ್ಯಾಲಿಬ್ರೇಷನ್ ಅಂದ್ರೆ ಪಿಕ್ಚರ್ ಯಾವ ರೀತಿ ಇದೆ ಅಂತಂದು. ಅಂದ್ರೆ ನಾವು ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ ಮಾಡಿದಾಗ ನಮ್ದು ಬ್ರೇಕ್ಔಟ್ ಪಾಯಿಂಟ್ಸ್, ಬ್ರೇಕ್ ಇವನ್ ಪಾಯಿಂಟ್ಸ್ ಎಲ್ಲಿರುತ್ತೆ, ಪ್ರಾಫಿಟ್ ಎಲ್ಲಿರುತ್ತೆ, ಲಾಸ್ ಎಲ್ಲಾಗುತ್ತೆ. ದಿಸ್ ಈಸ್ ಎ ಲಾಸ್ ಟೆರಿಟರಿ. ಇಲ್ಲಿ ಲಾಸ್ ಟೆರಿಟರಿ ಇದು ದ ಜೀರೋ ಲೈನ್ ಕರೆಂಟ್ ಸ್ಟಾಕ್ ಪ್ರೈಸ್ ಎಟ್ ಎಕ್ಸ್ಪೈರೇಷನ್. ಓಕೆ, ಒಂದ್ ವೇಳೆ ಎಕ್ಸ್ಪೈರಿ ದಿವಸ ಇಲ್ಲಿ ಬಂದ್ರೆ ಏನಾಗುತ್ತೆ ನಮಗೆ? ಎಕ್ಸ್ಪೈರಿ ದಿವಸ ಒಂದ್ ವೇಳೆ ಇದಕ್ಕೆ ಕೆಳಗಡೆ ಹೋದ್ರೆ ಏನಾಗುತ್ತೆ? ಎಕ್ಸ್ಪೈರಿ ದಿವಸ ಮಾರ್ಕೆಟ್ ಟಾಪ್ ಅಲ್ಲಿ ಇದ್ರೆ ಏನಾಗುತ್ತೆ? ಮ್ಯಾಕ್ಸಿಮಮ್ ಪ್ರಾಫಿಟ್ ಪಾಯಿಂಟ್ ಎಟ್ ಸ್ಟ್ರೈಕ್ ಪ್ರೈಸ್, ಪ್ರಾಫಿಟ್ ಟೆರಿಟರಿ, ನೆಟ್ ಕ್ರೆಡಿಟ್ ರಿಟೈನ್ಡ್. ಇದನ್ನು ಡಿಟೇಲ್ ಆಗಿ ನಾವು ಒನ್ ಬೈ ಒನ್ ಕಲಿಯೋಣ. ಓಕೆ, ಇದು ಪಿಕ್ಚರ್ ಯಾವ ರೀತಿ ಇರೋದು ನಿಮಗೆ ಒಂದು HUD ಕ್ಯಾಲಿಬ್ರೇಷನ್ ಅಂತ ಅದಕ್ಕೆ. ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಎಕ್ಸ್ಪೈರಿ ದಿವಸ ಆಲ್ ಸ್ಟ್ರಾಟಜಿ ಅಸ್ಯೂಮ್ ಕಾನ್ಕರೆಂಟ್ ಎಕ್ಸ್ಪೈರಿ ಅನ್ಲೆಸ್ ಸ್ಪೆಸಿಫೈಡ್. ವೀಕ್ಲಿ ಎಕ್ಸ್ಪೈರಿ ಇರುತ್ತೆ, ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಅದ್ರ ಪ್ರಕಾರ ನೀವೇನು ಸ್ಟ್ರಾಟಜಿ ಡಿಸೈನ್ ಮಾಡ್ತಿರಲ್ಲ ಅದ್ರ ಮೇಲೆ ಈ ರೀತಿ ಪಿಕ್ಚರ್ ಕ್ರಿಯೇಟ್ ಆಗುತ್ತೆ. ಮೆಕ್ಯಾನಿಕ್ ಏನಪ್ಪ? ಶಾರ್ಟ್ ವಾಲಿಡಿಟಿ, ಪ್ರೀಮಿಯಂ ಸೆಲ್ಲಿಂಗ್ ಫೌಂಡೇಶನ್, ಕ್ಯಾಶ್ ಫ್ಲೋ, ಅಪ್ರಂಟ್, ನೆಟ್ ಕ್ರೆಡಿಟ್ ಜನರೇಷನ್. ಅಪ್ರಂಟ್ ನಾವು ಆಪ್ಷನ್ ಸೆಲ್ ಮಾಡಿದಾಗೆ ನಮ್ಗೆ ಏನು ಕ್ರೆಡಿಟ್ಸ್ ಇರುತ್ತಲ್ಲ, ಅದು ಕ್ಯಾಶ್ ಫ್ಲೋ ಇರುತ್ತೆ. ಓಕೆ, ಈಗ ದ ಶೇಪ್ ಆಫ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್, ದ ಟೆಂಟ್ ಸ್ಟ್ಯಾಡಲ್ ಬಟರ್ಫ್ಲೈ. ಓಕೆ, ಇದೇನು ಸ್ಟ್ಯಾಡಲ್ ಬಟರ್ಫ್ಲೈ, ಪಿನ್ ಪಾಯಿಂಟ್ ಅಕ್ಯುರಸಿ, ಜೀರೋ ಮೂವ್ಮೆಂಟ್, ಮ್ಯಾಸಿವ್ IV ಕ್ರಶ್. ಓಕೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನಿದೆ ತುಂಬಾ ಕಡಿಮೆ ಆಗಿರುತ್ತೆ. ಆ ಮೂವ್ಮೆಂಟ್ ಇರಲ್ಲ ಮಾರ್ಕೆಟ್ ಅಲ್ಲಿ, ಜೀರೋ ಮೂವ್ಮೆಂಟ್ ಅಂತಾರೆ. ಓಕೆ, ಈ ರೀತಿ ಆದಾಗೆ ಯಾವ ರೀತಿ ಸಿನಾರಿಯೋ, ದೆನ್ ಯು ಕ್ಯಾನ್ ಯೂಸ್ ಸ್ಟ್ಯಾಡಲ್ ಆರ್ ಬಟರ್ಫ್ಲೈ ಸ್ಟ್ರಾಟಜಿ ಯೂಸ್ ಮಾಡಬಹುದು. ಸ್ಟ್ಯಾಡಲ್ ಅಂದ್ರೇನು, ಬಟರ್ಫ್ಲೈ ಅಂದ್ರೇನು ಡಿಸ್ಕಸ್ ಮಾಡೋಣ. ದೆನ್ ಟೇಬಲ್ ಟಾಪ್, ಕಾಂಡರ್ ಆರ್ ಸ್ಟ್ರ್ಯಾಂಗಲ್. ರೇಂಜ್ ಬೌಂಡ್ ಆಸ್ಕಿಲೇಷನ್, ಎಕ್ಸ್ಪೆಕ್ಟೇಷನ್ ಪ್ರೈಸ್ ಮೆಂಡರ್ಸ್ ವಿತ್ ಇನ್ ಡಿಫೈನ್ಡ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬೌಂಡ್ರೀಸ್. ಒಂದು ರೇಂಜ್ ಅಲ್ಲಿ ಮಾರ್ಕೆಟ್ ಇರುತ್ತೆ, ಎಲ್ಲಿ ಮೇಲೆ ಕೆಳಗೆ ಹೋಗಂಗೆ ಇಲ್ಲ. ಓಕೆ, ಆ ರೇಂಜ್ಗೆ ಕಾಂಡರ್ ಅಥವಾ ಸ್ಟ್ರ್ಯಾಂಗಲ್ ಯೂಸ್ ಮಾಡ್ಬೋದು. ಕಾಲು ಪುಟ್ಟು ಸೆಲ್ ಮಾಡೋದು ಯಾವ ರೀತಿ ಮಾಡಬೇಕು, ಯಾವ ಸೆಟಪ್ ಇರುತ್ತೆ, ಅದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಂಡು. ದೆನ್ ಲಿಸರ್ಡ್, ಡೈರೆಕ್ಷನಲ್ ಟಿಲ್ಟ್, ದ ಡೈರೆಕ್ಷನಲ್ ಬಯಾಸ್, ಎಕ್ಸ್ಪೆಕ್ಟೇಷನ್ ಗ್ರೈಂಡಿಂಗ್ ಮೊಮೆಂಟಮ್ ಇನ್ ಒನ್ ಡೈರೆಕ್ಷನ್ ವಿತ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ದಿ ಅಪೋಸಿಟ್ ಟೇಲ್ ರಿಸ್ಕ್. ಓಕೆ, ಈ ರೀತಿ ಇದ್ಬಿಟ್ಟು ಒಂದೇ ಸಲ ಮೇಲೆ ಹೋಗೋದು ಅಥವಾ ಕೆಳಗಡೆ ಹೋಗೋದಿದ್ದಾಗ ನಾವು ಡೈರೆಕ್ಷನಲ್ ಟಿಲ್ಟ್ ಅಂತ, ಲಿಸರ್ಡ್ ಮೂವ್ಮೆಂಟ್ ಅಂತಾರೆ. ಆ ಲಿಜರ್ಡ್ ಬಾಲ ಇದ್ದಂಗೆ ಅದು. ಓಕೆ, ಅದನ್ನ ನಾವು ಯಾವ ರೀತಿ ಬಾಲ ಕಟ್ ಮಾಡಿ ಮತ್ತೆ ಬಾಲ ಬೆಳೆಯೋದು ಏನಿರುತ್ತೆ, ಅದೇ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ನೀವು. ಅವಾಗ ಯಾವ ಸ್ಟ್ರಾಟಜಿ ಯೂಸ್ ಮಾಡಬೇಕು, ಇದರ ಅರ್ಥ ಏನು, ಲಿಜರ್ಡ್ ಅಂದ್ರೆ ಏನು, ಕಾಂಡರ್ ಅಂದ್ರೆ ಏನು, ಸ್ಟ್ರ್ಯಾಂಗಲ್ ಅಂದ್ರೆ ಏನು, ಸ್ಟ್ರಾಡಲ್ ಅಂದ್ರೆ ಏನು, ಬಟರ್ಫ್ಲೈ ಅಂದ್ರೆ ಏನು, ಒಂದೊಂದೇ ಕಲಿಯೋಣ. ಓಕೆ, ಇದು ಸೆಟಪ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ದ ಸ್ಟ್ರಾಟಜಿ ಸೆಲೆಕ್ಟರ್ ಮ್ಯಾಟ್ರಿಕ್ಸ್. ಮಾರ್ಕೆಟ್ ಔಟ್ಲುಕ್ ಇಸ್ ಡೆಡ್ ನ್ಯೂಟ್ರಲ್. ಡೆಡ್ ನ್ಯೂಟ್ರಲ್ ಅಂದ್ರೆ ಹೈ IV ಕ್ರಶ್, ಅಂದ್ರೆ ಇಂಟೆನ್ಸಿಕ್ ವ್ಯಾಲ್ಯೂ ತುಂಬಾ ಕಡಿಮೆ ಆಗಿರುತ್ತೆ. ರಿಸ್ಕ್ ಟಾಲರೆನ್ಸ್ ಅನ್ಡಿಫೈನ್ಡ್, ಅಂದ್ರೆ ಯಾವ ಕಡೆನಾರು ಹೋಗ್ಬೋದು ಮಾರ್ಕೆಟ್, ಯಾವುದು ಇದಕ್ಕೆ ಸ್ಟಾಪ್ ಲಾಸ್ ಇರಲ್ಲ. ಅವಾಗ ಶಾರ್ಟ್ ಸ್ಟ್ರಾಡಲ್ ಮಾಡಬೇಕು, ಶಾರ್ಟ್ ಸ್ಟ್ರಾಡಲ್. ಓಕೆ, ಶಾರ್ಟ್ ಸ್ಟ್ರಾಡಲ್ ಮಾಡಿದಾಗೆ ನಿಮಗೆ ಒಂದು ಅನ್ಡಿಫೈನ್ಡ್ ರಿಸ್ಕ್ ಟಾಲರೆನ್ಸ್ ಇರುತ್ತೆ. ಶಾರ್ಟ್ ಸ್ಟ್ರಾಡಲ್ ಅಂದ್ರೇನು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಇವೆಲ್ಲ ಪಾಯಿಂಟ್ಸ್ ಅನ್ನು ನೋಟ್ ಮಾಡ್ಕೊಳ್ಳಿ. ಶಾರ್ಟ್ ಸ್ಟ್ರಾಡಲ್ ಏನು, ಶಾರ್ಟ್ ಐರನ್ ಬಟರ್ಫ್ಲೈ ಅಂದ್ರೇನು. ಅದೇ ರೀತಿ ಮಾರ್ಕೆಟ್ ಔಟ್ಲುಕ್ ಡೆಡ್ ನ್ಯೂಟ್ರಲ್, ಹೈ IV ಕ್ರಶ್ ಇದ್ದಾಗೆ ಡಿಫೈನ್ಡ್ ರಿಸ್ಕ್ ಟಾಲರೆನ್ಸ್ ಇದೆ. ಅಂದ್ರೆ ಯು ವಾಂಟ್ ಟು ಡಿಫೈನ್ ದ ರಿಸ್ಕ್ ಟಾಲರೆನ್ಸ್. ವೆನ್ ಯು ಡೋಂಟ್ ವಾಂಟ್ ಟು ಡಿಫೈನ್ ರಿಸ್ಕ್ ಟಾಲರೆನ್ಸ್, ದೆನ್ ಯು ಶಾರ್ಟ್ ಸ್ಟ್ರಾಡಲ್. ಅಂದ್ರೆ ಅವಾಗ ರಿಸ್ಕ್ ಏನಾದ್ರೂ ಆಗ್ಬೋದು ಅಲ್ಲಿ. ಓಕೆ, ಹೈ ರಿಸ್ಕ್ ಇದು. ಇಲ್ಲಿ ಸ್ವಲ್ಪ ರಿಸ್ಕ್ ಕಡಿಮೆ ಮಾಡೋದು, ಹೈ IV ಕ್ರಶ್ ಆಗಿ ಡೆಡ್ ನ್ಯೂಟ್ರಲ್ ಇದ್ದಾಗೆ ನಾವು ಶಾರ್ಟ್ ಐರನ್ ಬಟರ್ಫ್ಲೈ ಮಾಡ್ತೇವೆ. ಶಾರ್ಟ್ ಐರನ್ ಬಟರ್ಫ್ಲೈ ಮಾಡಿದಾಗ ರಿಸ್ಕ್ ಟಾಲರೆನ್ಸ್ ಇಸ್ ಡಿಫೈನ್ಡ್. ಅದೇ ರೀತಿ ಶಾರ್ಟ್ ಸ್ಟ್ರ್ಯಾಂಗಲ್,
ಓಕೆ, ಇದರಲ್ಲೂ ಸಹ ವೈಡ್ ಚಾನಲ್ ಇರುತ್ತೆ, ಸ್ಟೇಬಲ್, ಲೋ ವಾಲ್ಯೂಮ್, ಅನ್ಡಿಫೈನ್ಡ್ ರಿಸ್ಕ್ ಟಾಲರೆನ್ಸ್. ಓಕೆ, ಸೊ ಅದೇ ರೀತಿ ಡಿಫೈನ್ಡ್ ರಿಸ್ಕ್ ಟಾಲರೆನ್ಸ್ ಇದ್ದಾಗೆ ಶಾರ್ಟ್ ಅಯನ್ ಕಾಂಡರ್ ಮಾಡ್ತೇವೆ. ಇಲ್ಲಿ ಶಾರ್ಟ್ ಅಯನ್ ಬಟರ್ಫ್ಲೈ ಆಯಿತು, ಇಲ್ಲಿ ಶಾರ್ಟ್ ಅಯನ್ ಕಾಂಡರ್ ಆಯಿತು. ಓಕೆ, ಸೊ ಇಲ್ಲಿ ಅನ್ಡಿಫೈನ್ಡ್ ರಿಸ್ಕ್ ಟಾಲರೆನ್ಸ್ ಇದೆ, ಇಲ್ಲಿ ಡಿಫೈನ್ಡ್ ರಿಸ್ಕ್ ಟಾಲರೆನ್ಸ್ ಇದೆ. ಸೊ ಇಲ್ಲಿ ಎಕ್ಸ್ಟ್ರಾ ಲೆಗ್ ಹಾಕ್ತೇವೆ, ಇಲ್ಲಿ ಯಾವುದೇ ಎಕ್ಸ್ಟ್ರಾ ಲೆಗ್ ಇರಲ್ಲ. ಇಲ್ಲಿ ಎಕ್ಸ್ಟ್ರಾ ಲೆಗ್ ಇರಲಿ, ಎಕ್ಸ್ಟ್ರಾ ಲೆಗ್ ಹಾಕಿರ್ತೇವೆ ಅಷ್ಟೇ. ಸ್ಲೈಟ್ಲಿ ಬುಲಿಶ್, ಹೈ ಪುಟ್ ಸ್ಕ್ಯೂ. ಓಕೆ, ಸೊ ಸ್ಲೈಟ್ಲಿ ಬುಲಿಶ್ ಅಂದ್ರೆ ಪುಟ್ ಸೆಲ್ಲರ್ ಜಾಸ್ತಿ ಇರ್ತಾರೆ. ಓಕೆ, ಆ ಟೈಮಲ್ಲಿ ಡಿಫೈನ್ಡ್ ಅಪ್ಸೈಡ್ ಇರುತ್ತೆ, ಅವಾಗ ನೀವು ಜೇಡ್ ಲಿಸರ್ಡ್ ಯೂಸ್ ಮಾಡಬಹುದು. ಓಕೆ, ಸೊ ಸ್ಲೈಟ್ಲಿ ಬೇರಿಶ್ ಇದ್ದಾಗೆ, ಓವರ್ ಬಾಟ್ ಅಥವಾ ಹೈ ಐ ವಿ ಇದ್ದಾಗೆ ಡಿಫೈನ್ಡ್ ಡೌನ್ ಸೈಡ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಎಲ್ಲಿ ಹೋಗುತ್ತೆ ಅಂತಂದು, ಅವಾಗ ರಿವರ್ಸ್ ಜೇಡ್ ಲಿಸರ್ಡ್. ಓಕೆ, ಸೊ ಜೇಡ್ ಲಿಸರ್ಡ್ ಅಪೋಸಿಟ್ ರಿವರ್ಸ್ ಜೇಡ್ ಲಿಸರ್ಡ್. ದೆನ್ ಡ್ಯೂಯಲ್ ರೇಂಜ್, ಚಾಪಿ, ಅನ್ನೋನ್ ಡೈರೆಕ್ಷನ್, ಮಾರ್ಕೆಟ್ ಯಾವ ಕಡೆ ಗೊತ್ತಿರಲ್ಲ. ಸೊ ರಿಸ್ಕ್ ಟಾಲರೆನ್ಸ್ ಕಾಂಪ್ಲೆಕ್ಸ್ ಅಂಡ್ ಡಿಫೈನ್ಡ್. ಸೊ ಡಿಫೈನ್ ಮಾಡೋಕ್ಕೂ ಆಗಲ್ಲ, ಆ ಟೈಮಲ್ಲಿ ಬ್ಯಾಟ್ಮನ್ ಸ್ಟ್ರಾಟಜಿ ಯೂಸ್ ಮಾಡಬೇಕಾಗುತ್ತೆ. ವಿತ್ ಪ್ರೊಟೆಕ್ಟಿವ್ ಲೆಗ್ ಯು ಕ್ಯಾನ್ ಯೂಸ್ ದ್ಯಾಟ್. ಓಕೆ, ಮಲ್ಟಿ ರೇಂಜ್ ಅಂದ್ರೆ ಚಾಪಿ ಇರುತ್ತೆ, ಲೋ ವಾಲ್ಯೂಮ್ ಇರುತ್ತೆ, ಕಾಂಪ್ಲೆಕ್ಸ್, ಡಿಫೈನ್ಡ್, ಡಬಲ್ ಪ್ಲೇಟ್ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಈ ಸ್ಟ್ರಾಟಜಿಗಳು ಎಲ್ಲ ಇವು ಸೈಡ್ ವೇ ಮಾರ್ಕೆಟ್ ಅಲ್ಲಿ, ನ್ಯೂಟ್ರಲ್ ಮಾರ್ಕೆಟ್ ಅಲ್ಲಿ ಈ ಸ್ಟ್ರಾಟಜಿಗಳನ್ನ ನಾವು ಯೂಸ್ ಮಾಡಬೇಕು. ಒಂದು ಶಾರ್ಟ್ ಸ್ಟ್ರಾಡಲ್, ಶಾರ್ಟ್ ಅಯನ್ ಬಟರ್ಫ್ಲೈ, ಶಾರ್ಟ್ ಸ್ಟ್ರಾಂಗಲ್, ಶಾರ್ಟ್ ಅಯನ್ ಕಾಂಡರ್, ಜೆಡ್ ಲಿಸರ್ಡ್, ರಿವರ್ಸ್ ಜೆಡ್ ಲಿಸರ್ಡ್, ಬ್ಯಾಟ್ಮನ್, ಡಬಲ್ ಪ್ಲೇಟ್, ಇವನ್ನೆಲ್ಲ ಹೆಸರನ್ನ ನೀವು ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವನ್ನ ನೀವು ಪ್ರಾಕ್ಟೀಸ್ ಮಾಡದೆ ಇವೆಲ್ಲ ನೀವು ರಿಯಲ್ ಮಾರ್ಕೆಟ್ ಅಲ್ಲಿ ಅಪ್ಲೈ ಮಾಡೋದು ಕಷ್ಟ ಆಗುತ್ತೆ. ಓಕೆ, ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಒಂದೊಂದ್ಸಲಿ ತುಂಬಾ ವಿಚಿತ್ರ ಇರುತ್ತೆ, ಆ ಟೈಮಲ್ಲಿ ಯಾವ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಗೊತ್ತಾಗಬೇಕಾಗುತ್ತೆ, ಇದಕ್ಕೆ ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ. ಅದರಿಂದ ಇವನ್ನೆಲ್ಲ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ. ಓಕೆ, ನಾವು ವಿಲ್ ಗೋ ಒನ್ ಬೈ ಒನ್. ಓಕೆ, ಶಾರ್ಟ್ ಸ್ಟ್ರಾಡಲ್ ಅಂದ್ರೆ ಏನಪ್ಪಾ? ಶಾರ್ಟ್ ಸ್ಟ್ರಾಡಲ್ ಪೇ ಆಫ್ ಡಯಾಗ್ರಾಮ್ ಈ ರೀತಿ ಇರುತ್ತೆ. ಓಕೆ, ಸೊ ಇದು ರಿವಾರ್ಡ್ ಏರಿಯಾ ಇದೆ. ಓಕೆ, ಇಲ್ಲಿಂದ ಕೆಳಗಡೆ ರಿಸ್ಕ್ ಏರಿಯಾ ಇದೆ, ಇದ್ರ ಕೆಳಗಡೆ ಲಾಸ್ ಆಗುತ್ತೆ, ಇಲ್ಲಿಂದ ಕೆಳಗಡೆ ಲಾಸ್ ಆಗೋ ಚಾನ್ಸ್. ಸೊ ನೀವೇನೇ ಇದು ಇಲ್ಲಿ ಎಲ್ಲಾದ್ರೂ ನೀವು ಎಂಟ್ರಿ ಮಾಡಿದ್ರು, ಇದ್ರ ಕೆಳಗಡೆ ಹೋದ್ರೆ ನೀವು ಎಕ್ಸಿಟ್ ಇಲ್ಲಿ ಎಕ್ಸಿಟ್, ಇದೇ ನಿಮ್ ಸ್ಟಾಪ್ ಲಾಸ್ ಪಾಯಿಂಟ್. ಓಕೆ, ಇಲ್ಲಷ್ಟೇ ನೀವು ಪ್ರಾಫಿಟ್ ಬುಕ್ ಮಾಡ್ಬೇಕು. ಮ್ಯಾಕ್ಸಿಮಮ್ ಪ್ರಾಫಿಟ್, ನೆಟ್ ಕ್ರೆಡಿಟ್, ಶಾರ್ಪ್. ಇದು ಫಸ್ಟ್ ಆಫ್ ಆಲ್ ಇದು ಅರ್ಥ ಏನಪ್ಪಾ ನೋಡೋಣ. ಓಕೆ, ಬಿಫೋರ್ ಗೋಯಿಂಗ್ ದೇರ್. ಓಕೆ, ಸೊ ಶಾರ್ಟ್ ಸ್ಟ್ರಾಡಲ್ ಅಂದ್ರೆ ಸೆಲ್ ಒನ್ ATM ಕಾಲ್, ಸೆಲ್ ಒನ್ ATM ಪುಟ್. ಕಾಲು ಪುಟ್ಟು ಎರಡೂ ಸೆಲ್ ಮಾಡ್ತೀರಾ ನೀವು, ಎಟ್ ದ ಮನಿದು ಕಾಲು ಪುಟ್ಟು ಎರಡೂ ಸೆಲ್ ಮಾಡ್ತೀರಾ, ಅದಕ್ಕೆ ಶಾರ್ಟ್ ಸ್ಟ್ರಾಡಲ್ ಅಂತಾರೆ. ಓಕೆ, ಇದರಲ್ಲಿ ಕಾಲು ಸೆಲ್ ಮಾಡಿದ್ರೆ ಪುಟ್ಟು ಸೆಲ್ ಮಾಡಿದ್ರೆ ಅದು ಹೆಂಗಪ್ಪ ಅಂತಂದ್ರೆ, ಕಾಲ್ 100 ರುಪೀಸ್ ಇದೆ. ಓಕೆ, ಪುಟ್ಟು 100 ರುಪೀಸ್ ಇದೆ, ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಯ್ತು. ಓಕೆ, ಸೊ ಕಾಲ್ ಏನ್ ಸೆಲ್ ಮಾಡಿದಿರಲ್ಲ ಅದು 100 ರುಪೀಸ್ ಇದ್ರೆ 200 ರುಪೀಸು ಆಗುತ್ತೆ. ಓಕೆ, ಅಥವಾ 250 ಆಗುತ್ತೆ. ಓಕೆ, 250 ಆಗುತ್ತೆ. ಈ 100 ರುಪೀಸ್ ಜೀರೋ ಆಗುತ್ತೆ. ಇದು 250 ಆಯ್ತು, ಇದು ಜೀರೋ ಆಯ್ತು ಅಂದ್ರೆ, ಸೊ ನಿಮಗೆ ಇಲ್ಲಿ ಲಾಸ್ ಎಷ್ಟಾಯ್ತು? 50 ರೂಪಾಯಿ ಲಾಸ್ ಆಯ್ತು. ಓಕೆ, ಇಲ್ಲಿ 50 ರೂಪಾಯಿ ಲಾಸ್ ಆಯ್ತು. ಯಾಕೆ 50 ರೂಪಾಯಿ ಲಾಸ್ ಆಯ್ತಪ್ಪ ಅಂತಂದ್ರೆ, 50 ಇಂಟು 65, ಈಗೇನು ಲಾಟ್ ಇದೆಯಲ್ಲ, ಮತ್ತೆ ಸೆಬಿ ಲಾಟ್ ಚೇಂಜ್ ಮಾಡೋಕ್ಕಿಂತ ಮೊದಲೇ ಅವಾಗ ಮತ್ತೆ 65ನೇ ಚೇಂಜ್ ಮಾಡ್ಕೊಳ್ಳಿ. ಯಾಕಂದ್ರೆ ಆಲ್ರೆಡಿ ಫಸ್ಟ್ 25 ಇತ್ತು, ಆಮೇಲೆ 75 ಆಯ್ತು, ಆಮೇಲೆ 60 ಆಯ್ತು, 65 ಆಯ್ತು. ಈ 65 ನಾಳೆ 100 ಆಗ್ಬೋದು ಅಥವಾ 10ಕ್ಕೂ ಬರ್ಬೋದು. ಆದ್ರಿಂದ ಸೊ ಸೆಬಿ ಕಾಲಕ್ಕೆ ಇದನ್ನೆಲ್ಲ ಚೇಂಜ್ ಮಾಡ್ತಾ ಇರುತ್ತೆ ಅವ್ರ ಮನಸ್ಸಿಗೆ ಬಂದ ಹಾಗೆ. ಸೊ ಆ ಟೈಮಲ್ಲಿ ನೀವು ಇದನ್ನ ಚೇಂಜ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಇದು ಜಸ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇದನ್ನ ಫಸ್ಟ್ ನಾನು ಡಿಲೀಟ್ ಮಾಡ್ದಾನೆ. ಓಕೆ, ಸೆಲ್ ATM ಕಾಲ್, ಸೆಲ್ ATM ಪುಟ್ಟು. ರಿಸ್ಕ್ ಯಾವಾಗ ನಿಮ್ದು ಏನು ಒಂದು ಸೈಡ್ ನೀವು ಕಾಲ್ ಸೆಲ್ ಮಾಡಿರ್ತಲ್ಲ, ಆ ಸೈಡ್ದು ಪ್ರೀಮಿಯಮ್ಮು ಜಾಸ್ತಿ ಆಯ್ತಪ್ಪ, ಕಡಿಮೆ ಆಯ್ತಪ್ಪ ಅಂದಾಗ, ಅವಾಗ ಈ ಲೆವೆಲ್ ಅಲ್ಲೇ ಕ್ಲೋಸ್ ಆಯ್ತು ಅಂದ್ರೆ ದೆನ್ ಓನ್ಲಿ ಯು ವಿಲ್ ಬಿ ಪ್ರಾಫಿಟೇಬಲ್. ಇದು ಕೆಳಗಡೆ ಹೋದ್ರು ಲಾಸ್, ಇದು ಕೆಳಗಡೆ ಹೋದ್ರು ಲಾಸ್. ಓಕೆ, ನೆಟ್ ಕ್ರೆಡಿಟ್, ಶಾರ್ಪ್ ಸೆಂಟರ್ ಪೀಕ್, ಮ್ಯಾಕ್ಸಿಮಮ್ ಲಾಸ್ ಅನ್ಲಿಮಿಟೆಡ್, ಎರಡೂ ಸೈಡು ದೊಡ್ಡ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಬ್ರೇಕ್ ಇವನ್, ಸ್ಟ್ರೈಕ್, ಪ್ಲಸ್ ಆರ್ ಮೈನಸ್ ಕ್ರೆಡಿಟ್. ಓಕೆ, 100 ರುಪೀಸ್ ಸೇಲ್ ಮಾಡಿದ್ರಲ್ಲ ಅದೇ ನಿಮ್ ಕ್ರೆಡಿಟ್, ಅಷ್ಟಕ್ಕೆ ನೀವು ಪ್ರಾಫಿಟ್ ಬುಕ್ ಮಾಡ್ಬೇಕಾಗುತ್ತೆ. ಸೊ ಗ್ರೀಕ್ ಡ್ಯಾಶ್ ಬೋರ್ಡ್ ಏನಪ್ಪಾ ಅಂದ್ರೆ, ಗ್ರೀಕ್ ಥೀಟಾ, ಇದರಲ್ಲಿ ಟೈಮ್ ಡಿಕೆ ಜಾಸ್ತಿ, ಒಂದೇ ರೇಂಜಲ್ಲಿ ಮಾರ್ಕೆಟ್ ಇತ್ತಪ್ಪ ಅಂದ್ರೆ ಥೀಟಾ ಡಿಕೆ ಬೆನಿಫಿಟ್ಸ್ ಇರುತ್ತೆ ನಿಮ್ಗೆ, ಇದ್ರ ಬೆನಿಫಿಟ್ಸ್ ಇರುತ್ತೆ. ವೇಗ, ವಾಲ್ಯೂಮ್ ಕಡಿಮೆ ಇದ್ದಾಗ. ಓಕೆ, ಡೆಲ್ಟಾ ಪ್ರೈಸ್. ಓಕೆ, ಸೊ ಇದು ವೇಗ ಅಂದ್ರೇನು, ಥೀಟಾ ಅಂದ್ರೇನು, ಡೆಲ್ಟಾ ಅಂದ್ರೇನು, ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಟಿಕರ್ ₹100, ಎಕ್ಸಿಕ್ಯೂಟ್ ಸೆಲ್ 100 ಕಾಲ್, ಸೆಲ್ 100 ಪುಟ್. ಓಕೆ, ನೆಟ್ ಕ್ರೆಡಿಟ್ 10. ಓಕೆ, ಸೊ ಬ್ರೇಕ್ ಇವನ್ 90, ಸೊ 110. ಓಕೆ, ಸೊ ಯಾವ ರೀತಿ ಅಂದ್ರೆ, ಇದು 5 ರೂಪಾಯಿ, 5 ರೂಪಾಯಿ, 10 ರೂಪಾಯಿ. ಓಕೆ, ಟೋಟಲ್ ನೆಟ್ ಕ್ರೆಡಿಟ್ ಏನಪ್ಪಾ ಅಂದ್ರೆ ನಿಮಗೆ ಪ್ರೀಮಿಯಮ್
₹10 ಪ್ರೀಮಿಯಂ ಸಿಕ್ಕಿದೆ ಅಂದ್ರೆ ಸೊ ನಿಮಗೆ ಬ್ರೇಕ್ ಇವನ್ ₹90 ಅಥವಾ ₹110 ಆಗ್ಬೇಕು. ಸೊ ಹಂಗಿದ್ದಾಗೆ ಬೆನಿಫಿಟ್ ಆಗುತ್ತೆ. ಇದರ ಅರ್ಥ ಏನು ಅಂದ್ರೆ, ಈಗ ₹100 ಕಾಲ್ದು ಸೆಲ್ ಮಾಡಿದ್ರೆ ನೀವು ₹100 ಪುಟ್ ಸೆಲ್ ಮಾಡಿರ್ತೀರ. ಸೊ ₹200 ನೀವು ಕಾಲ್ ಪುಟ್ ಸೆಲ್ ಮಾಡಿದ್ದೀರಾ. ದಿಸ್ ಇಂಟು 65 ಈಸ್ ಯುವರ್ ಇನ್ವೆಸ್ಟ್ಮೆಂಟ್. ಓಕೆ, ಇದಕ್ಕೆ ನಿಮಗೆ ನಾರ್ಮಲಿ ಒಂದು ₹70,000 ಟು ₹1,00,000 ಮಾರ್ಜಿನ್ ಬೇಕಾಗುತ್ತೆ. ಈಗ ಕಾಲ್ ಪ್ರೈಸ್ ಬಂದ್ಬಿಟ್ಟು ₹110 ಹೋಗುತ್ತೆ. ನೀವು ಅಂದ್ರೆ ಇದು ಮೇಲ್ ಹೋಯ್ತಂತೆ. ಪುಟ್ ಬಂದ್ಬಿಟ್ಟು 110ರಿಂದ ₹95 ಹೋಗುತ್ತೆ. ಅವಾಗ ಇದು ಡಿಫ್ರೆನ್ಸ್ ಇಲ್ಲ, ಇಲ್ಲಿ ನಿಮ್ಗೆ ಇನ್ನೂ ₹5 ಲಾಸ್ ಅಲ್ಲಿ ಇದ್ದೀರಾ ನೀವು. ಓಕೆ, ಯಾಕಂದ್ರೆ ಇದು ₹90 ಹೋದ್ರೆ 2 ಈಕ್ವಲ್ ಆಗುತ್ತೆ. ಇದು 85 ಹೋಯ್ತಪ್ಪ, ಇದು 85 ಹೋಯ್ತು, ಇದು 110ಕ್ಕೆ ಇದೆ. ಅವಾಗ ನಿಮಗೆ ₹5 ಪ್ರಾಫಿಟ್ ಆಗುತ್ತೆ, ಇಲ್ಲ ಅಂದ್ರೆ ಪ್ರಾಫಿಟ್ ಆಗಲ್ಲ. ಓಕೆ, ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅನ್ಸುತ್ತೆ. ಅರ್ಥ ಆಗಲ್ಲದೆ ಕಮೆಂಟ್ ಮುಖಾಂತರ ತಿಳಿಸಿ, ಮತ್ತೊಂದ್ಸಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ರಿಮೂವ್ ದಿಸ್, ಗೋ ಟು ನೆಕ್ಸ್ಟ್ ಚಾಪ್ಟರ್. ಓಕೆ, ಒಂದು ಶಾರ್ಟ್ ಸ್ಟ್ರಾಡಲ್ ಆಯ್ತು. ಸೊ ಅದಾದ್ಮೇಲೆ ನಾವೇನ್ ಮಾಡ್ತೇವೆ, ಶಾರ್ಟ್ ಸ್ಟ್ರಾಂಗಲ್ ಮಾಡ್ತೇವೆ. ಸೊ ಶಾರ್ಟ್ ಸ್ಟ್ರಾಂಗಲ್ ಅಂದ್ರೆ ಏನಪ್ಪಾ ಅಂದ್ರೆ, ಶಾರ್ಟ್ ಸ್ಟ್ರಾಡಲ್ ಎಟ್ ದ ಮನಿ ಕಾಲ್ ಪುಟ್ಟು ಸೆಲ್ ಮಾಡಿದ್ವಿ. ಅದೇ ರೀತಿ ನಮಗೆ ಮಾರ್ಕೆಟ್ ಅಲ್ಲಿ ಒಂದು ರೇಂಜ್ ಇರುತ್ತೆ. ರೇಂಜ್ ಅಂದ್ರೆ ಇದೊಂದು ಮಾರ್ಕೆಟ್ ರೇಂಜ್ ಇರುತ್ತೆ. ಓಕೆ, ಈ ರೇಂಜ್ ಅಲ್ಲಿ ಮಾರ್ಕೆಟ್ ಮೇಲೆ ಕೆಳಗೆ ಹೋಗಲ್ಲ ಅಂತ ಇರುತ್ತೆ. ಲೆಟ್ಸ್ ಅಸ್ಯೂಮ್ 24,100 ಕಾಲ್ ಸೈಡು, 23,900 ಪುಟ್ ಸೈಡ್. ಓಕೆ, ನಾನೇನ್ ಮಾಡ್ತಾರೆ, ನನಗೆ ಗೊತ್ತಿದೆ ಇಷ್ಟರಲ್ಲಿ ಮಾರ್ಕೆಟ್ ಇರುತ್ತೆ, ಇದು ಮೇಲೆ ಕೆಳಗೆ ಹೋಗಲ್ಲ ಅಂತ. ನಾನು 24,100 24,200 ಕಾಲ್ ಸೆಲ್ ಮಾಡ್ತೇನೆ. ಈ 23,900 ಇದೆಯಲ್ಲ, 23,800 ಪುಟ್ ಸೆಲ್ ಮಾಡಿ. 23,800 ಒಂದು ಪುಟ್ ಸೆಲ್ ಮಾಡಿ. ಸೊ ಇದು ಕೆಳಗಡೆ ಹೋಗಬಾರ್ದು. ಸೊ ಆದ್ರಿಂದ ಓಕೆ, ಸೊ ಇದನ್ನು ಸೆಲ್ ಮಾಡಿದೆ, 2 ಔಟ್ ಆಫ್ ದ ಮನಿ ಕಾಲು ಪುಟ್ಟು ಸೆಲ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಎಲ್ಲಿ ತನಕ ಈ ರೇಂಜ್ ಅಲ್ಲಿ ಮಾರ್ಕೆಟ್ ಇರುತ್ತಲ್ಲ, ಅಲ್ಲಿ ತನಕ ನನಗೆ ಇದೆಲ್ಲ ಬೆನಿಫಿಟ್ ಸಿಗುತ್ತೆ. ನನಗೆ ಲೋವರ್ ಗಾಮಾ ರಿಸ್ಕ್ ಡ್ಯಾನ್ ಸ್ಟ್ರಾಡಲ್ ಥೀಟಾ ಬೆನಿಫಿಟ್ ಅಂತೂ 100% ಸಿಗುತ್ತೆ. ನಿಮಗೆ ಜಾಸ್ತಿ ಥೀಟಾ ಬೆನಿಫಿಟ್ ಸಿಗುತ್ತೆ, ಡೆಲ್ಟಾ ಬೆನಿಫಿಟ್ ಸಿಗುತ್ತೆ, ವೇಗ ಬೆನಿಫಿಟ್ ಸಿಗುತ್ತೆ ವಾಲ್ಯೂಮ್ ಮೇಲೆ. ಓಕೆ, ಸೊ ವಾಟ್ ಯು ಆರ್ ಡೂಯಿಂಗ್, ಯು ಆರ್ ಸೆಲ್ಲಿಂಗ್ OTM ಕಾಲ್ ಅಂಡ್ OTM ಪುಟ್. ಅಂದ್ರೆ ಈ ಕಡೆದು ಒಂದು ಕಾಲ್ ಔಟ್ ಆಫ್ ದ ಮನಿ, ಈ ರೇಂಜ್ ಬಿಟ್ಟು. ಓಕೆ, ಈ ಕಡೆದು OTM ಪುಟ್ ಸೆಲ್ ಮಾಡ್ತೀರಾ. ಸೊ ಎಕ್ಸಿಕ್ಯೂಟ್ ಸೆಲ್ 110 ಕಾಲ್ ಸೆಲ್ ಪುಟ್ at ₹90. ಸೊ ಆ ಕ್ರೆಡಿಟ್ ಏನ್ ಸಿಗುತ್ತೆ, ನೆಟ್ ಕ್ರೆಡಿಟ್ ₹4 ನಿಮಗೆ ನೆಟ್ ಕ್ರೆಡಿಟ್ ಸಿಗ್ತಪ್ಪ ಅಂದ್ರೆ ಬ್ರೇಕ್ ಇವನ್ 86 ಆಗುತ್ತೆ. ಸೊ ಅದರ್ಥ ಏನಂದ್ರೆ, ₹110 ಕಾಲ್ ಸೆಲ್ ಮಾಡಿದ್ದೀರಾ, ₹90 ಪುಟ್ ಸೆಲ್ ಮಾಡಿದ್ದೀರಾ, ಎರಡರಲ್ಲೂ ನಿಮ್ಗೆ ₹2 ಪ್ರೀಮಿಯಂ ಸಿಕ್ಕರೆ ₹4 ನಿಮಗೆ ಕ್ರೆಡಿಟ್ ಸಿಕ್ಕಂಗಾಯ್ತು. ಬ್ರೇಕ್ ಇವನ್ 86 ಅಂದ್ರೆ ₹100ದಲ್ಲಿ ₹90ದಲ್ಲಿ ₹4 ಹೋದ್ರೆ ₹86 ಉಳಿತು. ಅಥವಾ 110 ಮೇಲೆ ಹೋಯ್ತು ಅಂದ್ರೆ ₹114 ಬ್ರೇಕ್ ಇವನ್. ಸೊ ಇವು ನಮಗೆ ಸ್ಟಾಪ್ ಲಾಸ್ ಆಗುತ್ತೆ. ಡಿಪ್ಲಾಯ್ಡ್ ವೆನ್ ಎಕ್ಸ್ಪೆಕ್ಟಿಂಗ್ ರೇಂಜ್ ಬೌಂಡ್ ಆಕ್ಷನ್ ಬಟ್ ಪಿನ್ ಪಾಯಿಂಟ್ ಅಕ್ಯುರಸಿ ಇಸ್ ನಾಟ್ ರಿಕ್ವೈರ್ಡ್, ಮಾರ್ಜಿನ್ ಇಂಟೆನ್ಸಿವ್. ಓಕೆ, ಸೊ ರಿಸ್ಕ್ ಏನಿದೆ, ಅನ್ಲಿಮಿಟೆಡ್ ಬೋತ್ ಸೈಡ್. ಒಂದ್ ವೇಳೆ ಇದು ಈ ಲೆವೆಲ್ ದಾಟಿ ಮಾರ್ಕೆಟ್ ಮೇಲೆ ಹೋಯ್ತಪ್ಪ ಅಂದ್ರೆ ಇದು ಲಾಸ್ ಆಗುತ್ತೆ, ಇದೇನೋ ಪ್ರಾಫಿಟ್ ಆಗುತ್ತೆ, ಇದು ಲಾಸ್ ಆಗುತ್ತೆ. ಅವಾಗ ಮತ್ತೆ ನೀವು ಸೆಲ್ OTM ಕಾಲ್ ಏನು ಸೆಲ್ ಮಾಡ್ತೀರ ಸೆಲ್ ಮಾಡಿ ಮತ್ತೆ ಬೈ ಮಾಡ್ಬೇಕಾಗುತ್ತೆ. ಅವ್ ಬೈ ಮಾಡಿದ್ರೆ ನಿಮಗೆ ಇದು ಪ್ರಾಫಿಟ್ ಆಗುತ್ತೆ, ಇದು ಪ್ರಾಫಿಟ್. ಅವಾಗ ಮಾರ್ಜಿನ್ ಜಾಸ್ತಿ ಬೇಕಾಗುತ್ತೆ. ನೆಟ್ ಕ್ರೆಡಿಟ್ ವೈಡರ್ ಫ್ಲಾಟ್ ಜೋನ್, ಮ್ಯಾಕ್ಸಿಮಮ್ ಪ್ರಾಫಿಟ್, ಮ್ಯಾಕ್ಸಿಮಮ್ ಲಾಸ್, ಅನ್ಲಿಮಿಟೆಡ್ ಬೋತ್ ಸೈಡ್, ಬ್ರೇಕ್ ಇವನ್, ಕಾಲ್ ಸ್ಟ್ರೈಕ್ ಪ್ಲಸ್ ಕ್ರೆಡಿಟ್, ಪುಟ್ ಸ್ಟ್ರೈಕ್ ಕ್ರೆಡಿಟ್. ಓಕೆ, ಸೊ ಇದೇನು ಕ್ರೆಡಿಟ್ ಸಿಗುತ್ತಲ್ಲ ನಿಮಗೆ, ಅದೇ ನಿಮ್ಗೆ ಬೆನಿಫಿಟ್ ಇರುತ್ತೆ. ಓಕೆ, ಸೊ ಮಾರ್ಕೆಟ್ ಯಾವ್ದು ರೇಂಜ್ ದಾಟಲ್ಲ ಅಂದ್ಮೇಲೆ ಇಷ್ಟು ಒಳಗಡೆ ಇತ್ತಪ್ಪ ಅಂತಂದ್ರೆ ನಿಮಗೆ ಫುಲ್ 2 ಪ್ರೀಮಿಯಂ ಏನಿರುತ್ತೆ ಫುಲ್ ಸಿಗುತ್ತೆ, ಫುಲ್ ಪ್ರಾಫಿಟ್ ಆಗುತ್ತೆ ನಿಮ್ಗೆ. ಇಲ್ಲೇನು 110 ಮತ್ತು ₹90 ಸೆಲ್ ಮಾಡ್ತಿರಲ್ಲ, ಟೋಟಲ್ ₹200 ಪ್ರೀಮಿಯಂ ಯು ವಿಲ್ ಅರ್ನ್. ಓಕೆ, ಸೊ ದಟ್ ಈಸ್ ದ ಶಾರ್ಟ್ ಸ್ಟ್ರಾಂಗಲ್. ಹೋಪ್ ಇಲ್ಲಿವರೆಗೂ ಹೇಳಿದ್ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಲೆಟ್ಸ್ ರಿಮೂವ್ ದಿಸ್ ಅಂಡ್ ಗೋ ಫಾರ್ ನೆಕ್ಸ್ಟ್ ಸ್ಲೈಡ್. ಓಕೆ, ಸೊ structural evolution, clipping the wings. Okay, the threat, the armor, the result. Okay, ನಾವಿನ್ ತುಂಬಾ ಮೇಲೆ ಮುಂದೋದ್ರೆ ಇಲ್ಲಲ್ಲ, ಶಾರ್ಟ್ ಸ್ಟ್ರಾಂಗಲ್. ಓಕೆ, ಕರೆಕ್ಟ್. Naked position exposes capital to unlimited tail risk. The armor, buy OTM put, buy OTM call. ಅದಕ್ಕೆ ನೀವು ಸೇಫ್ ಗಾರ್ಡ್ ಮಾಡ್ತೀರಾ. Purchasing outer wing acts as a insurance policy, capping the drawdown. ಈಗ ನಾನೇನು ಹೇಳಿದೆ, ಇಲ್ಲಿಂದ ನಾವು ಒಂದೇ ಸಲ ಈ ಕಡೆ ಕೈಡೆ ಹೋಯ್ತಪ್ಪ ಅಂತಂದ್ರೆ ಈ ಕಡೆ ಲಾಸ್ ಆಗುತ್ತೆ ನಿಮಗೆ, ಈ ಕಡೆ ಲಾಸ್ ಆಗುತ್ತೆ. ಸೊ ಆದ್ರಿಂದ ಇದನ್ನ ಪ್ರೊಟೆಕ್ಟ್ ಮಾಡಕ್ ನಾವೇನ್ ಮಾಡ್ತೇವೆ ಅಂದ್ರೆ, ಔಟ್ ಆಫ್ ದ ಮನಿ ಒಂದು ಕಾಲ್ ಬೈ ಮಾಡೋದು, ಒಂದು ಪುಟ್ ಬೈ ಮಾಡೋದು. ಒಂದು ಪುಟ್ ಬೈ ಮಾಡ್ತೇವೆ, ಇಲ್ಲಿ ಒಂದು ಕಾಲ್ ಬೈ ಮಾಡ್ತೇವೆ. ಅವಾಗ ಏನಾಗುತ್ತೆ, ಈ ಕಡೆ ಹೋದ್ರು ಸಹ
ನಮಗೆ ರಿಸ್ಕ್ ಕಡಿಮೆ ಆಗುತ್ತೆ. ಈ ಕಡೆ ಹೋದ್ರು ಸಹ ರಿಸ್ಕ್ ಕಡಿಮೆ ಆಗುತ್ತೆ. ಇದು ಜೀರೋ ಆಗ್ಬೋದು, ಬಟ್ ಇಲ್ಲಿ ನಮಗೆ ಪ್ರಾಫಿಟ್ ಆಗುತ್ತೆ. ಈ ಕಡೆ ಸೆಲ್ ಮಾಡಿ ಪ್ರಾಫಿಟ್ ಆಗುತ್ತೆ. ಹಿಂಗಾಗಿ ದ ಪರ್ಚೇಸಿಂಗ್ ಔಟರ್ ವಿಂಗ್ಸ್ ಆಕ್ಟ್ಸ್ ಎಸ್ ಇನ್ಶೂರೆನ್ಸ್ ಪಾಲಿಸಿ ಕ್ಯಾಪಿಂಗ್ ದಿ ಡ್ರಾ ಡೌನ್. ದ ರಿಸಲ್ಟ್ ಈಸ್ ದ ಟ್ರಾನ್ಸ್ಫಾರ್ಮ್ಸ್ ಅಂಡರ್ ಅನ್ಡಿಫೈನ್ಡ್ ರಿಸ್ಕ್ ಇಂಟು ಮ್ಯಾಥಮೆಟಿಕಲಿ ಡಿಫೈನ್ಡ್ ಮ್ಯಾಕ್ಸಿಮಮ್ ಲಾಸಸ್ ಅಟ್ ದ ಕಾಸ್ಟ್ ಆಫ್ ಸಮ್ ಕೊಲ್ಯಾಟರಲ್ ಕಲೆಕ್ಟೆಡ್ ಪ್ರೀಮಿಯಂ. ಈಗ ಇದು ನಾರ್ಮಲಿ ಹೆಂಗಾಗುತ್ತೆ ಅಂದ್ರೆ, ಈಗ ನೀವು ಹೌ ಐ ಕ್ಯಾನ್ ಸೇ, ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್. 100 rupees ಕಾಲ್ ಸೆಲ್ ಮಾಡಿದ್ದೀರಾ, 100 rupees ಪುಟ್ ಸೆಲ್ ಮಾಡಿದ್ದೀರಾ. ಓಕೆ, ಇದರ ಅಪೋಸಿಟ್ 50 ರೂಪಾಯಿದ್ದು ಅಥವಾ 20 ರೂಪಾಯಿದ್ದು. ಓಕೆ, ಅದು ನೀವು ಡೆಲ್ಟಾದಲ್ಲೂ ಮಾಡ್ಬೋದು. ಅದು ಹೇಳ್ತೀನಿ ನಾನು ಡೆಲ್ಟಾ ಯಾವ ರೀತಿ ಮಾಡ್ಬೇಕಂದು. 20 ರೂಪಾಯಿ ಕಾಲ್ ಬೈ ಮಾಡಿದ್ರೆ 20 ರೂಪಾಯಿ ಪುಟ್ ಬೈ ಮಾಡ್ತೀರಾ. ಓಕೆ, ಸೊ ಏನಾಯ್ತಪ್ಪ, ಇಲ್ಲಿ 80 ರೂಪಾಯಿ ಈ ಕಡೆ, 80 ರೂಪಾಯಿ ಈ ಕಡೆ ಇನ್ವೆಸ್ಟ್ ಮಾಡಿದಂಗೆ ಆಯ್ತು. ಈ ಕಡೆ ಫುಲ್ ಹೋಯ್ತಪ್ಪ ಅಂತಂದ್ರೆ ಇದು ಬಂದ್ಬಿಟ್ಟು 200 ರೂಪಾಯಿ ಆಗೋ ಚಾನ್ಸ್ ಇರುತ್ತೆ. ಓಕೆ, ಇದು 200 ರೂಪಾಯಿ ಆಗೋ ಚಾನ್ಸ್ ಇರುತ್ತೆ. ಇದು 20 ರೂಪಾಯಿ ಜೀರೋ ಆಗುತ್ತೆ. ಇದು 100 ರೂಪಾಯಿ ಜೀರೋ ಆಗುತ್ತೆ. ಓಕೆ, ಇದು 100 ರೂಪಾಯಿ ಜೀರೋ ಆಗುತ್ತೆ. ಇಲ್ಲೇನು 20 ರೂಪಾಯಿ ನೀವು ಬೈ ಮಾಡಿರ್ತಿರಲ್ಲ, ಅದು 200 ರೂಪಾಯಿ ಆಗೋ ಚಾನ್ಸ್ ಇರುತ್ತೆ. ಓಕೆ, ಸೊ ಅವಾಗ ನಿಮಗೆ ಈ ಲಾಸ್ನ ಇದು ಕವರ್ ಮಾಡುತ್ತೆ. ಹೀಗಾಗಿ ಇನ್ಶೂರೆನ್ಸ್ ತಗೊಳೋದು ಬೆಟರ್ ಅನ್ಸುತ್ತೆ. ಸೊ ಇಟ್ಸ್ ಎ ಸ್ಮಾಲ್ ಪ್ರೀಮಿಯಂ ಕೊಟ್ಬಿಟ್ಟು ನೀವು ಔಟ್ ಆಫ್ ದ ಮನಿ ಕಾಲ್ ಪುಟ್ ಬೈ ಮಾಡೋದ್ರಿಂದ ನಿಮಗೆ ಇದು ರಿಸ್ಕ್ ಪ್ರೊಟೆಕ್ಷನ್ ಆಗುತ್ತೆ ಅಂತ ಈ ಪ್ರೆಸೆಂಟೇಷನ್ ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಸೆಟಪ್ ಏನಪ್ಪಾ ಅಂತ, ಇದನ್ನೇ ನೆಕ್ಸ್ಟ್ ಸ್ಟ್ರಾಟಜಿಯಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಇದೇನಂದ್ರೆ ಶಾರ್ಟ್ ಐರನ್ ಬಟರ್ಫ್ಲೈ. ಶಾರ್ಟ್ ಐರನ್ ಬಟರ್ಫ್ಲೈ ಅಂದ್ರೆ ಇದರಲ್ಲಿ ನಾವು ಎಟ್ ದ ಮನಿ ಕಾಲ್ ಪುಟ್ ಸೆಲ್ ಮಾಡ್ತಾವಲ್ಲ, ಅವಾಗ ಒಂದು ಔಟ್ ಆಫ್ ದ ಮನಿ ಕಾಲ್ ಬೈ ಮಾಡೋದು, ಔಟ್ ಆಫ್ ದ ಮನಿ ಪುಟ್ ಬೈ ಮಾಡೋದು. ಓಕೆ, ಸೊ ರಿಸ್ಕ್ ರಿವಾರ್ಡ್ ಏನಪ್ಪ, ನೆಟ್ ಕ್ರೆಡಿಟ್. ಅದು ನಿಮ್ಮ ಏನ್ ಬೈ ಸೆಲ್ ಮಾಡಿದ್ರೆ ಅದು ನಿಮಗೆ ನೆಟ್ ಕ್ರೆಡಿಟ್ ಸಿಕ್ಕಿರುತ್ತೆ. ಮ್ಯಾಕ್ಸಿಮಮ್ ಲಾಸ್ ವಿಂಗ್ ವಿತ್ ಮೈನಸ್ ಕ್ರೆಡಿಟ್ ಸ್ಟ್ರಿಕ್ಟ್ಲಿ ಡಿಫೈನ್ಡ್. ಬ್ರೇಕ್ ಇವನ್ ಟೈಟ್ ಡ್ರೂಪಿಂಗ್ ಅರೌಂಡ್ ಬಾಡಿ ಸ್ಟ್ರೈಕ್. ಓಕೆ, ಸೊ ಈ ರೇಂಜ್ ಅಲ್ಲೇ ಟೈಟ್ ಡಿಫೈನ್ಡ್ ಇರುತ್ತೆ. ಡ್ಯಾಶ್ ಬೋರ್ಡ್ ಥೀಟಾ ಬೆನಿಫಿಟ್ ಸಿಗುತ್ತೆ ನಿಮಗೆ, ಡೆಲ್ಟಾ ಪ್ರೈಸ್ ಬೆನಿಫಿಟ್ ಸಿಗುತ್ತೆ. ಕಾಷನ್ ವೆರಿ ಹೈ ನೆಗೆಟಿವ್ ಗಾಮಾ ನಿಯರ್ ಬಾಡಿ ಸ್ಟ್ರೈಕ್. ಓಕೆ, ಸೊ ವೆರಿ ಹೈ ನೆಗೆಟಿವ್ ಗಾಮಾ ನಿಯರ್ ಬಾಡಿ ಸ್ಟ್ರೈಕ್ ಅಂದ್ರೆ ಒಂದ್ ವೇಳೆ ಅದು ಇಲ್ಲಿಂದ ತುಂಬಾ ಮೇಲೆ ಹೋಯ್ತಪ್ಪ ಅಂದ್ರೆ, ಇದು ATM ಏನ್ ಪುಟ್ ಸೆಲ್ ಮಾಡಿತ್ತಲ್ಲ, ಅದು ಪ್ರೀಮಿಯಂ ಜಾಸ್ತಿ ಆಗ್ಬಿಡುತ್ತೆ. ಸೊ 100 ರೂಪಾಯಿ ಸೆಲ್ ಮಾಡಿದ್ದು 300 ರೂಪಾಯಿ ಆಯ್ತಪ್ಪ ಅಂದ್ರೆ, ಇದು 100 ರೂಪಾಯಿ ಸೆಲ್ ಮಾಡಿದ್ದು ಅದು 100 ರೂಪಾಯಿ ಜೀರೋ ಆಗುತ್ತೆ. ಇದು 300 ರೂಪಾಯಿ ಆಗಲಿಲ್ಲ, OTM ಕಾಲ್ ಬೈ ಮಾಡಿದ್ದು. ಇದು ನಾವೇನ್ ಪ್ರೀಮಿಯಂ ಸೆಲ್ ಮಾಡಿದೇವಲ್ಲ, ಅದು ಬೆನಿಫಿಟ್ ಸಿಗ್ಲಿಲ್ಲ ಅಂದ್ರೆ ನಮಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಇದರಲ್ಲೂ ಸಹ. ಆದ್ರಿಂದ ಅದನ್ನ ಕರೆಕ್ಟ್ ಆಗಿ ಲೆಗ್ನ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಯಾವಾಗಿದು 150 ಹೋಯ್ತು, ಯಾವಾಗಿದು 50 ಆಯ್ತು, ಅವಾಗ ಕಾಸ್ಟ್ ಟು ಕಾಸ್ಟ್ ಬಂದಾಗ ಇದನ್ನ ಎಕ್ಸಿಟ್ ಆಗಿ, ಓಕೆ, ಸೊ ಇದನ್ನು ಎಕ್ಸಿಟ್ ಆಗಿ, ಓಕೆ, ಅವಾಗ ಪ್ರೀಮಿಯಮ್. ಸೊ ಒಂದು ಕಾಲ್ ಮತ್ತೊಂದು ಬೈ ಮಾಡ್ಬೋದು, ಅಥವಾ ಇದು ಇಟ್ಕೊಂಡು ಈ ಕಾಲ್ OTM ಕಾಲ್ ಏನ್ ಬೈ ಮಾಡಿರ್ತಲ್ಲ, ಅವಾಗ ಮತ್ತೊಂದು ATM ಕಾಲ್ ಸಹ ನೀವು ಬೈ ಮಾಡ್ಬೋದು. ಓಕೆ, ಸೊ ಆ ರೀತಿ ಸೆಟಪ್ನ. ಓಕೆ, ಸೊ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡೋದನ್ನ ಕಲಿಬೇಕಾಗತ್ತೆ. ಇದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ಅದು ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡೋದು ಮುಂದೆ ಹೇಳ್ಕೊಡ್ತೇನೆ ನಿಮಗೆ. ಓಕೆ, ಶಾರ್ಟ್ ಐರನ್ ಬಟರ್ಫ್ಲೈ ಅಂದ್ರೆ ಒಂದು ಎಟ್ ದ ಮನಿ ಕಾಲ್ ಪುಟ್ ಸೆಲ್ ಮಾಡೋದು ಮತ್ತು OTM ಕಾಲ್ ಪುಟ್ ಬೈ ಮಾಡೋದಕ್ಕೆ ಶಾರ್ಟ್ ಐರನ್ ಬಟರ್ಫ್ಲೈ ಅಂತ ಹೇಳ್ತಾರೆ. ನೆಕ್ಸ್ಟ್ ಶಾರ್ಟ್ ಐರನ್ ಕಾಂಡರ್ ಪೇ ಆಫ್ ಡಯಾಗ್ರಾಮ್. ಇದರಲ್ಲಿ ಏನ್ ಮಾಡ್ತೀವಿ, ಕರೆಂಟ್ ಪ್ರೈಸ್ ಅಲ್ಲಿ OTM ಕಾಲ್ ಪುಟ್ ಸೆಲ್ ಮಾಡ್ತೀವಿ, ಅದೇ OTM ಕಾಲ್ ಪುಟ್ ಬೈ ಮಾಡ್ತೇವೆ. ಈಗ ಎಟ್ ದ ಮನಿ ಕಾಲ್ ಪುಟ್ ಸೆಲ್ ಮಾಡೋ ಬದಲಿ OTM ಕಾಲ್ ಪುಟ್ ಸೆಲ್ ಮಾಡೋದು. ಯಾಕಂದ್ರೆ ಒಂದು ರೇಂಜ್ ಅಲ್ಲಿ ಇರುತ್ತೆ ಮಾರ್ಕೆಟ್ ಅಂತ ನಮ್ಗೆ ಗೊತ್ತಿರುತ್ತೆ, ಅಂದ್ರೆ ಈ ರೇಂಜ್ ಬಿಟ್ಟು ಎಲ್ಲಿ ಹೋಗಲ್ಲ ಅಂತ ಗೊತ್ತಿರುತ್ತೆ. ಸೊ ಈ ರೇಂಜ್ ಪುಟ್ ಸೆಲ್ ಮಾಡೋದು, ಈ ರೇಂಜ್ ಕಾಲ್ ಸೆಲ್ ಮಾಡೋದು, ಇದರದ್ದು ಬೈ ಮಾಡೋದು, ಇದರದ್ದು ಬೈ ಮಾಡೋದು. ಓಕೆ, ಸೊ ಈ ರೇಂಜ್ ಅಲ್ಲಿ ಇರುತ್ತಲ್ಲ, ಹೀಗಾಗಿ ನಮ್ಗೆ ಇಲ್ಲಿ ಫುಲ್ ಥೀಟಾ ಡಿಕೆ ಆಗ್ಬಿಟ್ಟು ಒಂದು ಕಡಿಮೆ ಪ್ರಾಫಿಟ್ ಆದ್ರೂ ಎಕ್ಯುರಿಸಿ ಏನಪ್ಪಾ, ಆಲ್ಮೋಸ್ಟ್ 60 to 70% ತನಕ ಪ್ರಾಫಿಟ್ ಆಗೋ ಚಾನ್ಸಸ್ ಇರುತ್ತೆ ಇದರಲ್ಲಿ. ಯಾಕಂದ್ರೆ ಮಾರ್ಕೆಟ್ ಮೆಜಾರಿಟಿ ಟೈಮ್ ಸೈಡ್ ವೇಸ್ ಇರುತ್ತೆ. ಆದ್ರಿಂದ ಈ ಸ್ಟ್ರಾಟಜಿ ಸ್ವಲ್ಪ ಸಕ್ಸಸ್ಫುಲ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಥೀಟಾ ಟೈಮ್ ವೇಗ, ಥೀಟಾ ಅಂದ್ರೆ ಟೈಮ್ ಡಿಕೆ ಆಗಿಬಿಟ್ಟು, ಸೊ ವೇಗ ವಾಲ್ಯೂಮ್ ಬೆನಿಫಿಟ್ ಸಿಗುತ್ತೆ ನಿಮಗೆ. ಡೆಲ್ಟಾ ಇವೆಲ್ಲ ಪ್ರೀಮಿಯಂ ಅಲ್ಲಿ ನಿಮಗೆ ಬೆನಿಫಿಟ್ ಸಿಗೋದ್ರಿಂದ ಇದರಲ್ಲಿ ನಿಮಗೆ ಪ್ರಾಫಿಟಬಿಲಿಟಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಿಸ್ ಈಸ್ ಲಿಟಲ್ ಬಿಟ್ ಸೇಫ್ ಸ್ಟ್ರಾಟಜಿ ಕಂಪೇರಿಂಗ್ ಟು ಅದರ್ ವೆನ್ ಯು ಫೀಲ್ ದ ಮಾರ್ಕೆಟ್ ವಿಲ್ ಬಿ ಇನ್ ದಿಸ್ ರೇಂಜ್. ಈ ರೇಂಜ್ ಅಲ್ಲಿ ಇರುತ್ತೆ ಅಂತ ಗೊತ್ತಿದ್ದಾಗ ಮಾತ್ರ ಈ ಸ್ಟ್ರಾಟಜಿ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸೊ asymmetrical execution, the lizard. Okay, so jade lizard slightly bullish, reverse jade lizard slightly bearish. Okay, ಆ ರೇಂಜ್ ಬಿಟ್ಟು ಮೇಲೆ ಹೋಗುತ್ತೆ ಅಂದಾಗ ನಾವೇನ್ ಮಾಡ್ತೇವೆ, ಸೆಲ್ ಒನ್ OTM ಪುಟ್ ಪ್ಲಸ್ ಬಿಯರ್ ಕಾಲ್ ಸ್ಪ್ರೆಡ್, ಸೆಲ್ OTM ಕಾಲ್ ಪ್ಲಸ್ ಬಿಯರ್ ಫರ್ದರ್ OTM ಕಾಲ್. ಓಕೆ, ಸ್ವಲ್ಪ ದೂರದ OTM ಕಾಲ್ ನ ಸೆಲ್ ಮಾಡೋದು, OTM ಕಾಲ್ ನ ಸೆಲ್ ಮಾಡೋದು, OTM ಪುಟ್ ಸೆಲ್ ಮಾಡೋದು ಬಿಯರ್ ಕಾಲ್ ಸ್ಪ್ರೆಡ್ ಅಲ್ಲಿ. ಓಕೆ, ಸೆಲ್ ಒನ್ OTM ಪುಟ್, ಸೆಲ್
1 OTM ಕಾಲ್ ಪ್ಲಸ್ ಬೈ ಫರ್ದರ್ OTM ಕಾಲ್. ಓಕೆ, ಸೊ ಇಲ್ಲಿ ಒಂದು ಕಾಲ್ ಸೆಲ್ ಮಾಡಿರ್ತೀವಿ, ಸ್ವಲ್ಪ ದೂರದ್ದು OTM ಕಾಲ್ ಬೈ ಮಾಡ್ತೀವಿ, ಒಂದು ಪುಟ್ ಸೆಲ್ ಮಾಡಿರ್ತೀವಿ OTM. ಸೊ ಇದು ನಮಗೆ ಬುಲಿಶ್ ವೀವ್ ಇದ್ದಾಗೆ. ಓಕೆ, ಸೊ ಇದಕ್ಕೆ ಪ್ರೀಮಿಯಂ ಎಷ್ಟು ಆಗುತ್ತೆ, ಅದೇನಾಗುತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್, ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಈಗ ಸೆಲ್ 90 rupees ಪ್ರೀಮಿಯಂ ಆಫ್ ಪುಟ್ and sell 110 rupees of call and buy 115 call. ಓಕೆ, 115 ರೂಪಾಯಿ ಕಾಲ್ ಬೈ ಮಾಡಿ 110 ರೂಪಾಯಿ ಕಾಲ್ ಸೆಲ್ ಮಾಡಿ 90 ರೂಪಾಯಿ ಪುಟ್ ಸೆಲ್ ಮಾಡಿದ್ವಿ. ಸೊ ದಿಸ್ ಈಸ್ ಎ ಸ್ಲೈಟ್ಲಿ ಬುಲಿಶ್ ಸಿನಾರಿಯೋ ಇದ್ದಾಗೆ. ಅದೇ ಸ್ಲೈಟ್ಲಿ ಬೇರಿಶ್ ಇದ್ದಾಗೆ ಸೆಲ್ 110 ಕಾಲ್, ಸೆಲ್ 90 rupees ಪುಟ್, ಬೈ 85 rupees ಪುಟ್. ಓಕೆ, ಸೆಲ್ 1 OTM ಕಾಲ್ ಪ್ಲಸ್ ಬುಲ್ ಪುಟ್ ಸ್ಪ್ರೆಡ್. ಬುಲ್ ಪುಟ್ ಸ್ಪ್ರೆಡ್ ಅಂದ್ರೆ ಸೆಲ್ 1 OTM ಪುಟ್ ಪ್ಲಸ್ ಬೈ ಫರ್ದರ್ OTM ಪುಟ್. ಈಗ ಬುಲ್ಲಿಶ್ ಬೇರಿಶ್ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಬುಲ್ ಪುಟ್ ಸ್ಪ್ರೆಡ್ ಅಂದ್ರೇನು, ಬಿಯರ್ ಪುಟ್ ಸ್ಪ್ರೆಡ್ ಅಂದ್ರೇನು, ಬೇರ್ ಕಾಲ್ ಸ್ಪ್ರೆಡ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಸದ್ಯಕ್ಕೆ ಈ ಪಾಯಿಂಟ್ಸ್ ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ, ಡಿಪ್ಲಾಯ್ಡ್ ಟು ಎಕ್ಸ್ಪ್ಲಾಯ್ಟ್ ಪುಟ್ ಕಾಲ್ಸ್ ಕ್ಯೂ ದ ಹೈ IV while maintaining absolute protection against the opposite direction. ಓಕೆ, ಸೊ ಅದೇ ರೀತಿ ಬ್ಯಾಟ್ಮನ್ ಸ್ಟ್ರಾಟಜಿ. ಇಲ್ಲಿ ಪ್ರೈಸ್ ಇಲ್ಲೇ ಇತ್ತಪ್ಪ ಅಂತಂದ್ರೆ ನಮಗೆ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಒಂದ್ ಕಡೆ ಈ ಕಡೆ ಹೋದ್ರೆ ಪ್ರಾಫಿಟ್ ಆಗ್ಬೋದು, ಈ ಕಡೆ ಹೋದ್ರೆ ಪ್ರಾಫಿಟ್ ಆಗ್ಬೋದು. ಇದು ಈ ರೇಂಜ್ ದಾಟ್ ಹೋದ್ರೆ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಸ್ಟ್ರಾಟಜಿ ಏನಪ್ಪಾ ಅಂತಂದ್ರೆ ಬೈ 1 higher call, sell 2 higher calls. ಓಕೆ, ಸೊ ಬೈ 1 higher call and sell 2 higher call, and buy 1 lower put and sell 2 lower put. ಒಂದು ಇಲ್ಲಿ ಲೋವರ್ ಪುಟ್ ಬೈ ಮಾಡಿ ಇಲ್ಲಿ ಔಟ್ ಆಫ್ ದ ಮನಿ 2 ಪುಟ್ ಸೆಲ್ ಮಾಡುದು, ಒಂದು ಕಾಲ್ ಬೈ ಮಾಡಿ ಔಟ್ ಆಫ್ ದ ಮನಿ 2 ಕಾಲ್ ಸೆಲ್ ಮಾಡುದು. ಈ ರೇಂಜ್ ಅಲ್ಲಿ ಇದ್ದಾಗ ನಮಗೆ ಡ್ಯುಯಲ್ ಪೀಕ್ಸ್ ರೇಷಿಯೋ ಸ್ಟ್ರೈಕ್ಸ್ typically cap on extremes, multiple points creating dual profit zones, benefits massively from time decay on the overweighted sold options. Okay, ಸೊ ನಾವು ಎರಡೆರಡು ಇಲ್ಲಿ ಆಪ್ಷನ್ ಸೆಲ್ ಮಾಡಿದ್ರೆ ನಮಗೆ ಇಲ್ಲಿ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಪ್ರೊವೈಡೆಡ್ ಮಾರ್ಕೆಟ್ ಇನ್ ದಟ್ ರೇಂಜ್. ಓಕೆ, ಸೊ ಟಿಕ್ಕರ್ execute ratio setup creating peaks near ₹124 and 128. Status profit at peaks, center dips remain net positive. Okay, so ideal for expected moderate volatility with unknown direction. So direction ಗೊತ್ತಿರಲ್ಲ ನಮಗೆ, ಒಂದು moderate volatility ಇರುತ್ತೆ. ಆ ಟೈಮಲ್ಲಿ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಇದು ನಮಗೆ ಇಲ್ಲಿ ನಾವು ಔಟ್ ಆಫ್ ದ ಮನಿ 2 ಪುಟ್ಟು 2 ಕಾಲು ಏನು ಸೆಲ್ ಮಾಡಿರ್ತಾವಲ್ಲ, ಇದು 50 ರೂಪಾಯಿ ನಾವು ಬೈ ಮಾಡಿರ್ತೇವೆ ಕಾಲು, ಇಲ್ಲಿ 30 ರೂಪಾಯಿ 2 ಸೆಲ್ ಮಾಡಿರ್ತೇವೆ, ಅಂದ್ರೆ ಇಲ್ಲಿ 10 ರೂಪಾಯಿ ಪ್ರಾಫಿಟ್ ಆಯ್ತು, ಇಲ್ಲಿ 10 ರೂಪಾಯಿ ಪ್ರಾಫಿಟ್ ಆಯ್ತು. ಸೊ ಓವರ್ ಆಲ್ ವಿಲ್ ಬಿ ಎಂಡಿಂಗ್ ಇನ್ ದ ಪ್ರಾಫಿಟ್. ಯಾಕಂದ್ರೆ ಕ್ರೆಡಿಟ್ ನಮಗೆ 10 ರೂಪಾಯಿ ಕ್ರೆಡಿಟ್ ಸಿಕ್ಕಿರುತ್ತೆ. ಆ ಕ್ರೆಡಿಟ್ ಯೂಸ್ ಮಾಡ್ಕೊಂಡು ನೀವು ಬ್ಯಾಟ್ಮನ್ ಸ್ಟ್ರಾಟಜಿನ ಯೂಸ್ ಮಾಡಿ ಮಾರ್ಕೆಟ್ ಸಿನಾರಿ ಈ ರೀತಿ ಇದ್ದಾಗೆ ಯಾವಾಗಪ್ಪ ಅಂದ್ರೆ ವೊಲ್ಟಾಲಿಟಿ ಮಾಡರೇಟ್ ಇರುತ್ತೆ ಮತ್ತು ಅನ್ನೋನ್ ಡೈರೆಕ್ಷನ್ ಇರುತ್ತೆ, ಅವಾಗ ನಿಮಗೆ ಪ್ರಾಫಿಟ್ ಆಗೋ ಚಾನ್ಸ್ ಇರುತ್ತೆ. ಓಕೆ, ಇದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ, ಅದರ ಪ್ರಕಾರ ನೀವು ನೋಡ್ಬೇಕಾಗುತ್ತೆ. ಓಕೆ, ಸೊ ನಾವು ಕಮ್ ಟು ನೆಕ್ಸ್ಟ್ ಡಬಲ್ ಪ್ಲೇಟು ಅಂದ್ರೆ ಏನು? ಪೇ ಆಫ್ ಡಯಾಗ್ರಾಮ್ ಈ ರೀತಿ ಇರುತ್ತೆ. ಓಕೆ, ಇದು ರಿಸ್ಕ್ ಜೋನು, ಇದು ರಿಸ್ಕ್ ಜೋನ್, ಇದು ಲಾಸ್ ಜೋನ್, ಇಲ್ಲಿ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಇದ್ರಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಕನ್ಸ್ಟ್ರಕ್ಟಿವ್ ಬ್ಲೂ ಪ್ರಿಂಟ್ ಏನ್ ಹೇಳ್ತಂದ್ರೆ ಬುಲ್ ಕಾಂಡರ್ ಮತ್ತು ಬೇರ್ ಕಾಂಡರ್ ಎರಡು ಯೂಸ್ ಮಾಡ್ತೇವೆ. ಓಕೆ, ಒಂದ್ ಲೆಗ್ ಪುಟ್ ಬೈ ಮಾಡೋದು, ಪುಟ್ ಸೆಲ್ ಮಾಡೋದು, ಒಂದು ಕಾಲ್ ಬೈ ಮಾಡೋದು, ಕಾಲ್ ಸೆಲ್ ಮಾಡೋದು, ಮತ್ತೆ ಬೈ ಪುಟ್, ಸೆಲ್ ಕಾಲ್, ಬೈ ಕಾಲ್. ಓಕೆ, ಸೊ ಮ್ಯಾಕ್ಸಿಮಮ್ ನೆಟ್ ಕ್ರೆಡಿಟ್ ವಿದಿನ್ ಐದರ್ ಪ್ಲೇಟ್ ಜೋನ್. ಸೊ ಈ ಜೋನ್ ಅಲ್ಲಿ ಇತ್ತಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಲಾಸ್ ಡಿಫೈನ್ಡ್ ಇನ್ ದ ಮಿಡ್ಲ್ ವ್ಯಾಲಿ ಅಂಡ್ ಫಾರ್ ಔಟರ್ ಎಡ್ಜ್. ಸೊ ಈ ಕಡೆ ಹೋಗಿಲ್ಲ, ಈ ಕಡೆ ಹೋಗಿ, ಇಲ್ಲಿ ಇತ್ತಪ್ಪ ನಮಗೆ ಲಾಸ್ ಆಗೋ ಚಾನ್ಸ್ ಇರುತ್ತೆ, ಈ ಕಡೆ ಹೋದ್ರೆ ಲಾಸ್ ಆಗುತ್ತೆ, ಈ ಕಡೆ ಹೋದ್ರೆ ಲಾಸ್ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿದ್ರೆ ನಮಗೆ ಪ್ರಾಫಿಟ್, ಇಲ್ಲಿಂದ ಇಲ್ಲಿದ್ರೆ ಪ್ರಾಫಿಟ್. ಇದನ್ನ ಕವರ್ ಮಾಡಕ್ಕೆ ನಾವು ಸ್ಟ್ರಾಟಜಿ ಮಾಡ್ಬೋದು, ಅದನ್ನ ಸ್ಟ್ರಾಟಜಿ ಬಿಲ್ಡಿಂಗ್ ಮಾಡುವಾಗ ನೋಡೋಣ ಅಂತ. ಓಕೆ, ಸ್ಟ್ರಾಂಗ್ ಪಾಸಿಟಿವ್ ಥೀಟಾ ಫ್ರಮ್ ಡಿಕೆ ಅಕ್ರಾಸ್ 2 ಡಿಸ್ಟಿಂಕ್ಟ್ ರೇಂಜ್. ಓಕೆ, ಸೊ ಮಾರ್ಕೆಟ್ ನ್ಯೂಟ್ರಲ್ ಸೆಟಪ್ ಆರ್ ಹೈಲಿ ಚಾಪಿ, ತುಂಬಾ ಚಾಪಿ ಮಾರ್ಕೆಟ್ ಇರುತ್ತೆ, ಲೋ ವೊಲ್ಟಾಲಿಟಿ ಇರುತ್ತೆ, ಹೈ ಟ್ರಾನ್ಸಾಕ್ಷನ್ ಕಾಸ್ಟ್ ಇರುತ್ತೆ, ರಿಕ್ವೈರ್ ಕೇರ್ಫುಲ್ ಎಕ್ಸಿಕ್ಯೂಷನ್, ಬೆಸ್ಟ್ ರಿಸರ್ವ್ಡ್ ಫಾರ್ ಎಕ್ಸ್ಪೀರಿಯನ್ಸ್ಡ್ ಆಪರೇಟರ್ಸ್. ಯಾರು ತುಂಬಾ ಎಕ್ಸ್ಪೀರಿಯನ್ಸ್ ಇರ್ತಾರೆ ಅವರಿಗೆ ಡಬಲ್ ಪ್ಲೇಟು ಯೂಸ್ ಆಗುತ್ತೆ. ಓಕೆ, now system diagnostic and safety protocol. So sizing limit, never risk more than 1 to 2% of total capital per trade. Multi-leg setups, multiply, leverage, respect the cap. Visualization software, always route proposed legs through payoff software prior to execution to verify live payoffs, slippage and margin requirements. Dynamic management, monitor Greeks daily, exit or adjust early if the fundamental thesis IV rank technical channel breaks. Okay, ಸೊ ಸಿಮ್ಯುಲೇಷನ್ ಮ್ಯಾಂಡೇಟರಿ ಪ್ರಿಯರ್ ಟು ಲೈವ್ ಡಿಪ್ಲಾಯ್ಮೆಂಟ್, ರಿವ್ಯೂ ಪೇ ಆಫ್ ಮೆಟ್ರಿಕ್ಸ್ ರೆಗ್ಯುಲರ್ಲಿ. ಸೊ ಒಂದು ಸಾಫ್ಟ್ವೇರ್, ಈಗ ನಾನು ಹೇಳಿದ ಅಲ್ಗೋ ಮೋಜು ಹೇಳಿದ್ನಲ್ಲ, ಅದೇ ರೀತಿ ತುಂಬಾ ಸಾಫ್ಟ್ವೇರ್ಗಳು ಇದಾವೆ, ಅದನ್ನು ಯೂಸ್ ಮಾಡಿಬಿಟ್ಟು
ನೀವು ಅರ್ಥ ಮಾಡ್ಕೋಬೇಕು, ಎಲ್ಲಿ ನಿಮಗೆ ಲಾಸ್ ಆಗ್ಬೋದು, ಏನಾಗ್ಬೋದು ಅಂತ ಒಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನೀವು ಸ್ಟ್ರಾಟಜಿನ ಡಿಪ್ಲಾಯ್ ಮಾಡ್ಬೋದು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ಸ್ಟ್ರಾಟಜಿ ವಿಚ್ ಐ ಹ್ಯಾವ್ ಎಕ್ಸ್ಪ್ಲೇನ್ ಟು ಯು ಅಬೌಟ್ ದಿ ನ್ಯೂಟ್ರಲ್ ಸ್ಟ್ರಾಟಜಿ. ನ್ಯೂಟ್ರಲ್ ಅಂದ್ರೆ ಮಾರ್ಕೆಟು ಯಾವ ಕಡೆನೂ ಹೋಗೋಕೆ ರೆಡಿ ಇರಲ್ಲ. ಸೊ ಆ ಟೈಮಲ್ಲಿ ಇವೆಲ್ಲ ಸ್ಟ್ರಾಟಜಿ ಯೂಸ್ ಮಾಡಿ ನೀವು ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿನ ಬಿಲ್ಡ್ ಮಾಡ್ಬೋದು. ಇದು ಇನ್ನೂ ಅಡ್ವಾನ್ಸ್ ಲೆವೆಲ್ ಕಲಿಯೋಣ. ಇದು ನಿಮ್ಗೆ ಒಂದು ಬೇಸಿಕ್ ಆಗಿ ಅರ್ಥ ಆಗಲಿ ಅಂತಂದು ಈ ವಿಡಿಯೋ ಮಾಡಿರೋದು. ನಿಮಗೆ ಈ ಟ್ರೈನಿಂಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡೋದನ್ನ ಮರಿಬಾರ್ದು, ಸಬ್ಸ್ಕ್ರೈಬ್ ಮಾಡೋದು ಮರಿಬಾರ್ದು. ಓಕೆ, ಥ್ಯಾಂಕ್ ಯು.